ಎಲ್ರಿಗೂ ನಮಸ್ಕಾರ. ಐ ವೆಲ್ಕಮ್ ಆಲ್ ಆಫ್ ಯು ಫಾರ್ ದಿಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ರು, ಸರ್ ಏನು ಈಗೆಲ್ಲ ಇಂಟರ್ವ್ಯೂಸ್ ನಡೀತಿದ್ದಾರೆ KPSC ಕಡೆಯಿಂದ, ಫೈನಲ್ ಇಂಟರ್ವ್ಯೂಸ್ ಅಲ್ಲಿ ಏನು ಅಭ್ಯರ್ಥಿಗಳ ಒಪಿನಿಯನ್ ಏನಿದೆ ಅಂತ ನಮ್ಗೆ ತಿಳಿಸಿದ್ರು. ಸೊ ಈಗಾಗಲೇ ನಿಮಗೆ 2 days ಇಂದ ಏನ್ ಎಲ್ಲ ಟ್ರಾನ್ಸ್ಕ್ರಿಪ್ಟ್ ನಮಗೆ ಸಿಗ್ತಿದೆ, ಇಂಟರ್ವ್ಯೂ ಅಲ್ಲಿ ಏನೇನು ಕ್ವಶನ್ಸ್ ಕೇಳಿದ್ದಾರೆ ಅದೆಲ್ಲ ನಾನು ಆಲ್ರೆಡಿ ನಮ್ಮ ಗ್ರೂಪಲ್ಲಿ ಹಾಕಿದ್ದೀನಿ. ಈ ಟೆಲಿಗ್ರಾಮಲ್ಲೂ ಕೂಡ ನಿಮಗೆ ಸಿಗುತ್ತೆ, ಆ್ಯಂಡ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲೂ ನಾನು ಲಿಂಕ್ ಹಾಕ್ತೇನೆ. ಜಾಯ್ನ್ ಆಗಿ ಆ ಗ್ರೂಪ್ಗೆ. ನೀವು ಇಂಟರ್ವ್ಯೂ ಏನಾದರೂ ಕೊಡ್ತಿದ್ರೆ, ಇನ್ ಕೇಸ್ ಫ್ಯೂಚರಲ್ಲೂ KS ಪ್ರಿಪೇರ್ ಆಗ್ತಿದ್ರೆ. ಯೂಶಲಿ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಜೊತೆ ಮಾತಾಡಿದಾಗ ನಿಮಗೆ ಇಂಟರ್ವ್ಯೂ ಡ್ಯೂರೇಷನ್ ಏನಿದೆ 15 minutes, 25 minutes ಆ್ಯಂಡ್ 30 minutes, ಈ ಮೂರು ಆಲ್ಮೋಸ್ಟ್ ಆವರೇಜ್ ಇದೇ ಒಂದು ಕ್ಯಾಂಡಿಡೇಟ್ಸ್ಗೆ ಕೊಡ್ತಿದ್ದಾರೆ. ಸೊ ಆನ್ ಅನ್ ಆವರೇಜ್ 30 minutes ತಗೊಳ್ತಿದ್ದಾರೆ ಇಂಟರ್ವ್ಯೂ ಪ್ರೋಸೆಸ್ ನಡೆಯೋದ್ರಿಂದ. ಸೊ ಇದರಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ಏನು ಸ್ಟೂಡೆಂಟ್ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಕೇಳ್ತಿದ್ದಾರೆ, ಫ್ಯಾಕ್ಚುಯಲ್ ಕೇಳ್ತಿದ್ದಾರೆ. ಸೊ ಬಹಳಷ್ಟು ಫ್ಯಾಕ್ಟ್ ಬೇಸ್ ಮೇಲೆ ಕ್ವಶನ್ಸ್ ಬರ್ತಿದ್ದಾವೆ ಇಂಟರ್ವ್ಯೂ ಅಲ್ಲಿ. ಸೊ ದಿಸ್ ಇಸ್ ನಾಟ್ ನ್ಯೂ. ಸೊ ಇದು ಈ ಒಂದು 384 ಅಲ್ವೇ ಅಲ್ಲ. ಸೊ ಇವನ್ ಇನ್ಫ್ಯಾಕ್ಟ್ ಪ್ರೀವಿಯಸ್ ನೋಟಿಫಿಕೇಶನ್ 106 ಅಲ್ಲೂ ಕೂಡ ಇದೇ ತರ ಒಂದು ಫ್ಯಾಕ್ಟ್ ಬೇಸ್ಡ್ ಇಂಟರ್ವ್ಯೂ ಇರ್ತಿತ್ತು. ಸೊ ಅಫ್ಕೋರ್ಸ್ ಏನು ಚೇಂಜಸ್ ಏನಿಲ್ಲ. ಸೊ ಮೋಸ್ಟ್ಲಿ ಈಗ ನೀವು ಅಫ್ಕೋರ್ಸ್ ನೀವು ಡ್ಯಾಫ್ ಮೇಲೆ ಪ್ರಿಪೇರ್ ಆಗಿರ್ತೀರಾ. ಡ್ಯಾಫ್ ಬಗ್ಗೆ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಬಗ್ಗೆ ಆಗಿರ್ಬೋದು, ಮತ್ತೆ ನಿಮ್ಮ ಹಾಬೀಸ್ ಆಗಿರ್ಬೋದು, ನಿಮ್ಮ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಇದೆಲ್ಲ ಕೂಡ ನಿಮಗೆ ಏನು ಮಾಕ್ ಇಂಟರ್ವ್ಯೂ, ಇದು ಫೈನಲ್ ಇಂಟರ್ವ್ಯೂಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಮೋರ್ ಓವರ್ ನೀವು ಜನರಲಿ ಪಾಲಿಟಿನ ಓದ್ಕೊಂಡು ಹೋಗಿ. ಸೊ ಪಾಲಿಟಿ ಯು ಹ್ಯಾವ್ ಟು ಸ್ಟಡಿ. ಸೊ ಎಸ್ಪೆಷಲಿ ಈಗ ಆನ್ಗೋಯಿಂಗ್ there is a ongoing hung assembly kind of situation has arrived in Tamil Nadu. ಸೊ ಅದರಲ್ಲಿ ವಾಟ್ ಆರ್ ದ ಗವರ್ನರ್ ಪವರ್ಸ್ ಆಗಿರ್ಬೋದು, ಕೆಲವೊಂದಷ್ಟು ಕಮಿಷನ್ಸ್ ಕೂಡ ಇದೆ. ಸೊ ಅದು ಕೆಲವೊಂದು ಜಜ್ಮೆಂಟ್ ಕೂಡ ಇದೆ, ಅದನ್ನು ನೀವು ಕೋಟ್ ಮಾಡಿ ಹೇಳ್ಬೋದು ಆನ್ಸರ್ ಹೇಳುವಾಗ. ಸೊ ಬಿ ಸೈಂಟಿಫಿಕ್ ಅಂಡ್ ಬಿ ಪ್ರಾಪರ್ ವೇ ಅಲ್ಲಿ ಆನ್ಸರ್ ಮಾಡೋ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಸೊ ಕೆಲವೊಂದಷ್ಟು ಟ್ರಾನ್ಸ್ಕ್ರಿಪ್ಟ್ ಅಲ್ಲೂ ನಾವು ಕ್ವಶನ್ಸ್ ನೋಡೋಣ. ಅಂಡ್ ಮೋರ್ ಓವರ್ ಇಲ್ಲಿ ನೀವು ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮ ಏನು ನೀವು ಗ್ರಾಜುಯೇಷನ್ ಮಾಡಿರ್ತೀರಾ ಅದರಲ್ಲಿ ಕೂಡ ಸಾಕಷ್ಟು ಕ್ವಶನ್ಸ್ ಬರ್ತಿದಾವೆ ಅಂತ ವಿದ್ಯಾರ್ಥಿಗಳು ಹೇಳ್ತಿದ್ರು. ಸೊ ಇನ್ನೇನು ಇಂಟರ್ವ್ಯೂ ಮುಗ್ದ 1 week ನಿಮಗೆ ಈ ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಅಷ್ಟು ಬೇಗನೆ ಮಾಡ್ತಿದ್ದಾರೆ ಇವರು. ಸೊ ಲೆಟ್ ಸಿ. ಸೊ ಮುಖ್ಯವಾಗಿ ನೋಡಿ, ಹಾಬೀಸ್ ಮೇಲೆ ಕ್ವಶನ್ಸ್ ಬಂದಿದಾವೆ. ಸೊ ಯೋಗ ಇತ್ತು, ಮತ್ತೆ ಇವ್ರದ್ದು ಸೆಲ್ಫ್ ಎಕ್ಸ್ಪ್ಲೋರೇಷನ್ ಜರ್ನಲ್. ಸೊ ಈ ತರ ಒಂದು ಯುನೀಕ್ ನೀವು ಏನಾದ್ರು ಹಾಬೀಸ್ ಮಾಡ್ಕೊಂಡಿದ್ರೆ ಅದನ್ನ ಇದ್ ಮಾಡಿ. ಅಂಡ್ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಇಂಟರ್ವ್ಯೂ ಹೋಗಿದ್ದಾರೆ, ಅಗ್ರಿಕಲ್ಚರ್ ರಿಲೇಟೆಡ್ ಕ್ವಶನ್ಸ್ ಬಹಳಷ್ಟು ಕ್ವಶನ್ಸ್ ಬಂದಿದಾವೆ. ಸೊ ಅದು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಸ್ಕೀಮ್ಸ್ ಆಗಿರ್ಬೋದು, ನಿಮ್ಮ ರೀಜನ್ ಅಲ್ಲಿ ಯಾವ ತರ ಬೆಳೆ ಬೆಳೀತಾರೆ, ಅದಕ್ಕೆ ಟೆಕ್ನಾಲಜಿ ಯಾವುದು, ನೀವು ಸೊಲ್ಯೂಷನ್ ಸೂಕ್ತ ಒಂದು ಟೆಕ್ನಾಲಜಿ ಕೊಡೋದಾಗ್ಲಿ, ಆ ತರ ಒಂದು ಕ್ವಶನ್ಸ್ ನಿಮ್ ಕಡೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಓವರ್ ಆಲ್ ಇಂಟರ್ವ್ಯೂ ರಿಲೇಟೆಡ್ ಬಗ್ಗೆ ನೀವು 360 ಆಂಗಲ್ ಅಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಹಾಬೀಸ್ ಬಗ್ಗೆ ಕೇಳಿದ್ದಾರೆ, ಮತ್ತೆ ಇದು ಅಗ್ರಿಕಲ್ಚರ್ ಸ್ಟೂಡೆಂಟ್ ಇರೋದ್ರಿಂದ ಇವರಿಗೆ ಸೊ ಕೆಲವೊಂದಷ್ಟು ಫೈನಲ್ ಇಯರ್ ಅಲ್ಲಿ ರಾವೆ ಅಂತ ಏನ್ ಮಾಡ್ತಾರೆ, ಅದರ್ ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮ್ ಅನ್ನೋದು ಒಂದು ಏನ್ ಯೂನಿವರ್ಸಿಟೀಸ್ ಅಲ್ಲಿ ಇರುತ್ತೆ, ಅದ್ರ ಬಗ್ಗೆ ಕೇಳಿದ್ದಾರೆ. ಸೊ ಪಲ್ಯೂಷನ್ ಆಗಿರ್ಬೋದು, ಸೊ ಇದ್ರ ಬಗ್ಗೆ ಎಲ್ಲ ಕೇಳಿದ್ದಾರೆ. ಮತ್ತೆ ಹಿಸ್ಟ್ರಿ ಅಂಡ್ ಜಾಗ್ರಫಿ, ನಾನು ಆಲ್ರೆಡಿ ಸ್ಟ್ರೆಸ್ ಮಾಡ್ತೀನಿ, ನಿಮ್ಮ ಡಿಸ್ಟ್ರಿಕ್ಟ್ ರಿಲೇಟೆಡ್ ಏನಿರುತ್ತಲ್ಲ ಅದರ ಪರ್ಟಿಕ್ಯುಲರ್ ಹಿಸ್ಟ್ರಿ ಮತ್ತೆ ಜಾಗ್ರಫಿ ಕಂಪ್ಲೀಟ್ ಆಗಿ ನೀವು ತಿಳ್ಕೊಳ್ಬೇಕು. ಇದ್ರ ಫ್ರೀ ಇ ಬುಕ್ ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದೆ, ಈ ಬುಕ್ ನಿಮ್ಗೆ ಸಿಗುತ್ತೆ. ಅಲ್ಲಿ ನಾವು ಹಿಸ್ಟ್ರಿ ಮತ್ತೆ ಪಾಲಿಟಿ ಸಮೇತ ಫೇಮಸ್ ಪರ್ಸನಾಲಿಟೀಸ್ ಕೂಡ ಕೇಳಿದ್ದಾರೆ. ಅದು ಕಂಪ್ಲೀಟ್ ಆಗಿ ಕವರ್ ಮಾಡ್ತೀವಿ, ನೀವು ನೋಡ್ಕೊಳ್ಳಿ ಅದನ್ನ. ಮತ್ತೆ ಅಗ್ರಿಕಲ್ಚರ್ ರಿಲೇಟೆಡ್ ಇರೋದ್ರಿಂದ ಇವರು ಬ್ಯಾಕ್ ಗ್ರೌಂಡ್ ಕೇಳಿದ್ದಾರೆ. ಸೊ ಅಗ್ರಿಕಲ್ಚರ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇದಾವೆ, ಕೆಲವೊಂದಷ್ಟು ಕಾನ್ಸೆಪ್ಟ್ಸ್ ಎಲ್ಲ ಕೇಳಿದಾವೆ. MSP ರೇಟ್ ಆಗಿರ್ಬೋದು, ಮ್ಯಾಕ್ರೋ ಮೈಕ್ರೋ ನ್ಯೂಟ್ರೆಂಟ್ಸ್ ಆಗಿರ್ಬೋದು, ಈ ತರ ಒಂದು ನಿಮ್ಮ ಬ್ಯಾಕ್ ಗ್ರೌಂಡ್ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಬೇರೆ ಜನರಲ್ BSc ಆಗಿರ್ಬೋದು, MBBS ಆಗಿರ್ಬೋದು, ನಿಮ್ಮ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ನೀವು ಸೂಕ್ತವಾದ ತಯಾರಿ ಮಾಡ್ಕೊಳ್ಳಿ. ಅಲ್ಲಿ ಬೇಕಾದ್ರೆ ಕ್ವಶನ್ಸ್ ಅಲ್ಲಿಂದ ಬರ್ಬೋದು. ಸೊ ಅದಾದ್ಮೇಲೆ ಇನ್ನೊಂದು ಕ್ಯಾಂಡಿಡೇಟ್ ನೋಡಿ, HK ರೀಜನ್ ಇಂದ he belongs from the HK region. So obviously ಆರ್ಟಿಕಲ್ 371J ಬಗ್ಗೆ ಕೇಳ್ತಾರೆ. ಸೊ ಅದ್ರ ರಿಲೇಟೆಡ್ ಆಗ್ಲಿ, ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ಸ್ ಬಗ್ಗೆ ಒಂದು ಸಿಸ್ಟಮ್ಯಾಟಿಕ್ ಇದು ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಎಲ್ಲ ಫ್ಯಾಕ್ಚುಯಲ್ ಕ್ವಶನ್ಸ್ ಕೇಳಿದ್ದಾರೆ. ಡಿಫೆನ್ಸ್ ಮಿನಿಸ್ಟರ್ ಯಾರು, ಡಿಫೆನ್ಸ್ ಮಿನಿಸ್ಟರ್ ಫಾರ್ ದ ಸೆಂಟರ್ ಅಂಡ್ ದ ಸ್ಟೇಟ್. ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಯಾರು, ಸೆಂಟರ್ ಅಂಡ್ ದ ಸ್ಟೇಟ್. ಸೊ ಫೈನಾನ್ಸ್ ಮಿನಿಸ್ಟರ್ ಯಾರಿದ್ದಾರೆ. ಸೊ ಈ ತರ ಒಂದು ಇದು ಕೇಳಿದ್ದಾರೆ.
ಸೊ ಎಜುಕೇಶನ್ ಬಗ್ಗೆ ಚಾಲೆಂಜಸ್ ಕೂಡ ಕೇಳಿದ್ದಾರೆ. ಸೊ ಓವರ್ ಆಲ್ ನಿಮಗೆ ಈ ಜಾಬ್ಗೆ ಏನೇನು ರೋಲ್ ಇದೆ, ರೋಲ್ ಆಫ್ ESC, ಸಪೋಸ್ ಇಫ್ ಯು ಆರ್ ಅಪಾಯಿಂಟೆಡ್ ಆಸ್ ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ, ಸೊ ವಾಟ್ ಸಾರ್ಟ್ ಆಫ್ ಆಕ್ಷನ್ ವಿಲ್ ಯು ಟೇಕ್ ವಿತ್ ರೆಸ್ಪೆಕ್ಟ್ ಟು ಚೈಲ್ಡ್ ಮ್ಯಾರೇಜಸ್ ಆರ್ ಆ ಥರ ಒಂದು ಕ್ವಶನ್ಸ್ ಹಾಕ್ತಾರೆ, ಸಿಚುಯೇಷನಲ್ ಬೇಸ್ಡ್ ಕ್ವಶನ್ ಹಾಕ್ತಾರೆ. ಸೊ ವಾಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಫಾರ್ ದ ಕ್ಯಾಂಡಿಡೇಟ್ಸ್ ಹೂ ಆರ್ ಗೋಯಿಂಗ್ ಟು ಅಪಿಯರ್ ದ ಇಂಟರ್ವ್ಯೂ, ಈ ಒಂದು ಟ್ರಾನ್ಸ್ಕ್ರಿಪ್ಟ್ ಪ್ರಾಕ್ಟೀಸ್ ಮಾಡೋದ್ರಿಂದ 80 to 90% ಸೇಮ್ ಟೈಪ್ ಆಫ್ ಕ್ವಶನ್ಸ್ ರಿಪೀಟ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಇದನ್ನ ದಯವಿಟ್ಟು ಈ ಗ್ರೂಪ್ನ ಫಾಲೋ ಮಾಡಿಕೊಂಡು ಬೇರೆ ಸ್ಟೂಡೆಂಟ್ಸ್ ಕಡೆಯಿಂದನೂ ನೀವು ಹೆಲ್ಪ್ ತಗೊಂಡು ಈ ಒಂದು ಪ್ರಾಪರ್ ಆಗಿ ಪ್ರಿಪೇರ್ ಮಾಡಿ. ಸೊ ಈಗೆಲ್ಲ ನೀವು ಮಾಕ್ ಇಂಟರ್ವ್ಯೂಸ್ ಎಲ್ಲ ಕೊಡ್ತಿದ್ರೆ, ಸೊ ಇಟ್ ಈಸ್ ಬೆಟರ್ ಯು ಫೋಕಸ್ ಆನ್ ಯುವರ್ ಸೆಲ್ಫ್. ಸೊ ಬಿಲ್ಡ್ ಯುವರ್ ಕಾನ್ಫಿಡೆನ್ಸ್, ಟೈಮ್ ವೇಸ್ಟ್ ಮಾಡಬೇಡಿ, ಬಿಕಾಸ್ ಯು ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ರೀಡ್. ಸೊ the interview, personally if I can say, is not where the personality is judged, okay? Especially when it comes to KPSC, it is your knowledge which is being tested, okay? So that is there. ಸೊ ಹಾಗಾಗಿ ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿ ಆ್ಯಂಡ್ ಕಮ್ ವಿತ್ flying colors and make yourself proud and make yourself family as well as everyone proud. So I wish you all the best and good luck for those who are appearing interviews for the coming days. God bless you.